ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಪಿಂಚಣಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಆಗಸ್ಟ್ ತಿಂಗಳ ಪಿಂಚಣಿ ಹಣ ನಮಗೆ ಇನ್ನೂ ಕೂಡ ಬಂದಿಲ್ಲ, ಜಮಾ ಆಗಿಲ್ಲ. ದಯವಿಟ್ಟು ಆಗಸ್ಟ್ ತಿಂಗಳ ಪಿಂಚಣಿ ಹಣ ಯಾವಾಗ ಜಮಾ ಆಗುತ್ತೆ ಮಾಹಿತಿನ ತಿಳಿಸ್ಕೊಡಿ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ನಾನು ಕೂಡ ಪಿಂಚಣಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡಿರಲಿಲ್ಲ. ಹೀಗಾಗಿ ಈ ವಿಡಿಯೋದಲ್ಲಿ ತಮಗೆ ಆಗಸ್ಟ್ ತಿಂಗಳ ಪಿಂಚಣಿ ಹಣನ ಯಾವಾಗ ಬರುತ್ತೆ ಅಂತ ತಮಗೆ ಕ್ಲಿಯರ್ ಆಗಿರ್ತಕ್ಕಂಥ ಇಲಾಖೆ ಕಡೆಯಿಂದ ಬಂದಿರುವಂಥ ಮಾಹಿತಿನೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ವೀಕ್ಷಕರೇ, ಇನ್ನೂ ಕೆಲವೊಂದಿಷ್ಟು ಜನರು ಕಮೆಂಟ್ಗಳನ್ನು ಮಾಡಿದ್ದಾರೆ. ನಮಗೆ 5-6 ತಿಂಗಳಿಂದ ಪಿಂಚಣಿ ಹಣ ಸ್ಟಾಪ್ ಆಗಿದೆ, ಬರ್ತಾ ಇಲ್ಲ, ನಮಗೆ ಜಮಾನೂ ಕೂಡ ಆಗಿಲ್ಲ. 5-6 ತಿಂಗಳಿಂದ ನಾವು ವೇಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಪೂರ್ವಕ ಆಗಿರ್ತಕ್ಕಂಥ ದಾಖಲೆಗಳನ್ನು ಕೂಡ ಸಲ್ಲಿಸಿದ್ದೀವಿ ಇಲಾಖೆಗೆ. ಮತ್ತು ನಮ್ಮ ಒಂದು ಗ್ರಾಮ ಆಡಳಿತಾಧಿಕಾರಿಯವರಿಗೂ ಕೂಡ ಮಾಹಿತಿಗಳನ್ನು ಅಥವಾ ದಾಖಲೆಗಳನ್ನು ಸಲ್ಲಿಸಿದ್ವಿ. ಆದರೂ ಕೂಡ ನಮಗೆ ಇನ್ನೂ ಕೂಡ ಜಮಾ ಆಗಿಲ್ಲ, ಹಣನೂ ಕೂಡ ಬಂದಿಲ್ಲ. ಆಗಸ್ಟ್ ತಿಂಗಳದ್ದು ಕೂಡ ಬಂದಿಲ್ಲ, ಮತ್ತು ಕಳೆದ ಏನು ಪೆಂಡಿಂಗ್ ಇತ್ತು 5-6 ತಿಂಗಳಿಂದು ಆ ಹಣನೂ ಕೂಡ ಬಂದಿಲ್ಲ, ಜಮಾ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಪಿಂಚಣಿಗೆ ಸಂಬಂಧಪಟ್ಟಂತೆ ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿದಾರರಾಗಿರ್ಬೋದು, ವೃದ್ಧಾಪ್ಯ ಯೋಜನೆ ಪಿಂಚಣಿದಾರರಾಗಿರ್ಬೋದು, ಮನಸ್ವಿನಿ ಪಿಂಚಣಿದಾರರಾಗಿರ್ಬೋದು, ಮೈತ್ರಿ ಪಿಂಚಣಿದಾರರಾಗಿರ್ಬೋದು, ಅಂಗವಿಕಲ ಪಿಂಚಣಿದಾರರಾಗಿರ್ಬೋದು, ವಿಧವಾ ವೇತನ ಪಿಂಚಣಿದಾರರಾಗಿರ್ಬೋದು, ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ, ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ. ಪಿಂಚಣಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ, ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನೀವು ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಪಿಂಚಣಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಬಹಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡಿದರು. ಆಗಸ್ಟ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ, ದಯವಿಟ್ಟು ಮಾಹಿತಿನ ತಿಳಿಸ್ಕೊಡಿ, ನಮಗೆ ಏನೂ ಕೂಡ ಜಮಾ ಆಗಿಲ್ಲ, ಸರ್ಕಾರದ ಕಡೆಯಿಂದ ಹಣನ ಬಿಡುಗಡೆ ಮಾಡಿದಾರಾ ಇಲ್ವಾ ಅಂತ ಕೇಳ್ತಾಯಿದ್ರು. ಇದ್ರ ಬಗ್ಗೆನೇ ಮೊದಲನೇದಾಗಿ ತಮಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸರ್ಕಾರದ ಕಡೆಯಿಂದ ಇನ್ನೂ ಕೂಡ ಆಗಸ್ಟ್ ತಿಂಗಳ ಪಿಂಚಣಿ ಹಣನ ಬಿಡುಗಡೆ ಆಗಿಲ್ಲ ವೀಕ್ಷಕರೇ. ನಮಗೆ ಕ್ಲಿಯರ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಯಾರು ಕೂಡ ನಮಗೆ ಸೋಷಿಯಲ್ ಮೀಡಿಯಾಗಳಿಂದ ಮಾಹಿತಿನ ತಿಳಿದುಕೊಂಡು ಆಗಸ್ಟ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ ಅಂತ ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಸರ್ಕಾರದ ಕಡೆಯಿಂದ ಇನ್ನೂ ಕೂಡ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ವೀಕ್ಷಕರೇ. ನೀವು ಯಾರೂ ಕೂಡ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ಪಿಂಚಣಿ ಹಣ ಬರುತ್ತೆ, ವೇಟ್ ಮಾಡಿ. ಯಾವಾಗ ಬರುತ್ತೆ ಅಂತ ನೋಡೋದಾದರೆ, ಈಗಾಗಲೇ ವೀಕ್ಷಕರೇ ಸರ್ಕಾರದ ಕಡೆಯಿಂದ ಹಣ ಏನಿದೆ ಟ್ರೆಜರಿಗೆ ಪುಷ್ ಮಾಡಲಾಗಿದೆ ಅಂತ ವೀಕ್ಷಕರೇ. ಈಗಾಗಲೇ ಅಂದರೆ ಬಿಲ್ಲನ್ನು ಪಾಸ್ ಮಾಡಲಾಗಿದೆ. ಅಂದರೆ ಇವಾಗ ಬಿಲ್ ಪಾಸ್ ಆದಮೇಲೆ ನಿಮಗೆ ಈ ವಾರದಲ್ಲಿ ಅಂತಂದರೆ ಇನ್ನೂ 4 ದಿನಗಳ ಒಳಗಾಗಿ ನಿಮಗೆ ಪಿಂಚಣಿ ಹಣ ಜಮಾ ಆಗುತ್ತೆ ವೀಕ್ಷಕರೇ. 4ರಿಂದ 6 ದಿನಗಳ ಒಳಗಾಗಿ ನಿಮಗೆ ಪಿಂಚಣಿ ಏನಿದೆ ಕಂಪ್ಲೀಟಾಗಿ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗುತ್ತೆ ಅಂತ ಇಲಾಖೆ ಕಡೆಯಿಂದನೇ ಮಾಹಿತಿನ ಪಡೆದುಕೊಂಡಿರುವಂಥದ್ದು ವೀಕ್ಷಕರೇ. ನಾವು ಕೂಡ ಇಲಾಖೆಗೆ ಮಾಹಿತಿನ ಕೇಳಿದಾಗ ಈಗಾಗಲೇ ಬಿಲ್ನು ಕೂಡ ಪಾಸ್ ಆಗಿದೆ, ಇನ್ನೂ 4-5 ದಿನಗಳ ಒಳಗಾಗಿ ನಿಮಗೆ ಪಿಂಚಣಿ ಏನಿದೆ ಕಂಪ್ಲೀಟಾಗಿ ಜಮಾ ಆಗುತ್ತೆ ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಮತ್ತು ನಾವು ವೀಕ್ಷಕರೇ ಏನು ಇವಾಗ ಯಾರಿಗೆಲ್ಲ ಪೆಂಡಿಂಗ್ ಹಣ ಇದೆ, ಪೆಂಡಿಂಗ್ ಹಣ ಇದ್ದಂಥವ್ರಿಗೂ ಕೂಡ ಯಾವಾಗ ಬರುತ್ತೆ ಅಂತ ಕೆಲವೊಬ್ಬರು ನಮಗೆ ಕಮೆಂಟ್ಗಳನ್ನು ಮಾಡಿದರು. ಪೆಂಡಿಂಗ್ ಈಗ 5-6 ತಿಂಗಳಿಂದ ನಮಗೆ ಪಿಂಚಣಿ ಹಣ ಬಂದಿಲ್ಲ, ನಮಗೆ 5-6 ತಿಂಗಳದು ಕೂಡ ಪೆಂಡಿಂಗ್ ಇರತಕ್ಕಂಥ ಹಣನ ಬರುತ್ತಾ ಬರಲ್ವಾ ಅಂತ ಕೇಳ್ತಾಯಿದ್ರು. ಇದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸೋದಾದರೆ, ನೀವು ಸಂಬಂಧಪಟ್ಟಂಥ ನಿಮ್ಮ ಒಂದು ಗ್ರಾಮ ಆಡಳಿತಾಧಿಕಾರಿಯವರಿಗೆ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿದಿರಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸಿದ್ರಿ, ಮತ್ತು RI ಅವರ ಹತ್ತಿರ ಅಂತಂದರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಹತ್ತಿರ ದಾಖಲೆಗಳನ್ನು ವೆರಿಫೈ ಮಾಡಿಸ್ಕೊಂಡಿದ್ರಿ ಅಂತಂದರೆ ನಿಮಗೆ ಖಂಡಿತವಾಗಿಯೂ ಪಿಂಚಣಿ ಹಣ ಬರುತ್ತೆ ವೀಕ್ಷಕರೇ. ಏನು ಪೆಂಡಿಂಗ್ ಇರ್ತಕ್ಕಂಥ ಕಂತುಗಳು ಕೂಡ ಎಷ್ಟು ತಿಂಗಳ ನಿಮಗೆ ಪಿಂಚಣಿ ಹಣ ಪೆಂಡಿಂಗ್ ಇದೆ, ಕೆಲವೊಬ್ಬರಿಗೆ 6 ತಿಂಗಳಿಂದ ಪಿಂಚಣಿ ಹಣ ಬಂದಿಲ್ಲ, ಇನ್ನೂ ಕೆಲವೊಬ್ಬರಿಗೆ 5 ತಿಂಗಳಿಂದ ಬಂದಿಲ್ಲ, 4 ತಿಂಗಳಿಂದ ಅಥವಾ 3 ತಿಂಗಳಿಂದ, ಈ ರೀತಿಯಾಗಿ ಪೆಂಡಿಂಗ್ ಇದೆ ವೀಕ್ಷಕರೇ. ಪೆಂಡಿಂಗ್ ಇರ್ತಕ್ಕಂಥವ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡಿಸಿದ್ದಾರೆ, ಅವರಿಗೂ ಕೂಡ ಇನ್ನೂ ಕೂಡ ಆಗಸ್ಟ್ ತಿಂಗಳವರೆಗೂ ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ ವೀಕ್ಷಕರೇ. ಅಂಥವರು ಕೂಡ ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದ್ರ ಬಗ್ಗೆ ವೀಕ್ಷಕರೇ ನಾವು ಕೂಡ ಮಾಹಿತಿನ ಕೇಳಿದಾಗ, ನಿಮ್ಮ ಒಂದು ಏನು ದಾಖಲೆಗಳನ್ನು ಸಬ್ಮಿಟ್ ಮಾಡಿದ ಮೇಲೆ ದಾಖಲೆಗಳ ಪರಿಶೀಲನೆ ನಡೀತಾ ಇದ್ದಂತೆ, ದಾಖಲೆಗಳ ಪರಿಶೀಲನೆ ಆದಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಏನಿರುತ್ತೆ, ಯಾರೆಲ್ಲ ಒಂದು ಅರ್ಹತೆ ಹೊಂದಿರತಕ್ಕಂಥ ಪಿಂಚಣಿದಾರರು ಇರ್ತಾರೆ ಅಂಥವ್ರದ್ದು ತಹಸೀಲ್ದಾರ್ ಅವರ ಲಾಗಿನ್ಗೆ ಹೋಗುತ್ತೆ ಅಂತ. ಆ ಒಂದು ತಹಸೀಲ್ದಾರ್ ಅವರ ಲಾಗಿನ್ಗೆ ಹೋದಾಗ ತಹಸೀಲ್ದಾರ್ ಅವರು ಈ ಒಂದು ಪಿಂಚಣಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ದಾಖಲೆಗಳು ವೆರಿಫಿಕೇಷನ್ಗೆ ಬಂದಿದ್ದಾವೆ ಅವೆಲ್ಲವೂ ಕೂಡ ಅವರು ಅಪ್ರೂವಲ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಅಪ್ರೂವಲ್ ಮಾಡಿದಂಥ ಪಿಂಚಣಿದಾರರ ಪಿಂಚಣಿಗಳು ಮಾತ್ರ ಹಣನ ಜಮಾ ಆಗ್ತಾ ಇರುವಂಥದ್ದು. ಹೀಗಾಗಿ ನೀವು ಕೂಡ ನಿಮ್ಮ ದಾಖಲೆಗಳು ಯಾರೆಲ್ಲ ಇನ್ನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡಿಲ್ಲ ಅಂಥವರು
ಕೂಡಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಬೇಕು ವೀಕ್ಷಕರೇ, ಯಾರ್ದೆಲ್ಲ ಹಣನ ನಿಂತಿದೆ. ಮತ್ತು ವೀಕ್ಷಕರೇ ದಾಖಲೆಗಳು ಯಾರ್ದೆಲ್ಲ ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ ಅಥವಾ ದಾಖಲೆಗಳು ಸರಿಯಾಗಿ ಇಲ್ಲ ಅಂಥವ್ರದ್ದು ಪಿಂಚಣಿಗಳು ಹೋಲ್ಡಾಗಿ ಇಟ್ಟಿದ್ದಾರೆ ವೀಕ್ಷಕರೇ. ಮತ್ತು ಕ್ಯಾನ್ಸಲ್ ಕೂಡ ಆಗಿದೆ ಭಾಳಷ್ಟು ಜನರದ್ದು. ಯಾವ ರೀತಿ ಅಂತಂದರೆ ಈಗೇನು ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಾಗಿರ್ಬೋದು ಮತ್ತು ವೋಟರ್ ಐ ಡಿ ಕಾರ್ಡಲ್ಲಾಗಿರ್ಬೋದು, ರೇಷನ್ ಕಾರ್ಡಲ್ಲಾಗಿರ್ಬೋದು, ನಿಮ್ಮ ಒಂದು ಏಜ್ ಏನಿರುತ್ತೆ, ಯಾರೆಲ್ಲ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಕ್ಕಂಥವ್ರು, ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿನ ಪಡಿತಕ್ಕಂಥವ್ರು ದಾಖಲೆಗಳಲ್ಲಿ ವಯಸ್ಸಿನ ಅಂತರನ ಕಾಣಿಸ್ಕೊಂಡಿರೋದ್ರಿಂದ ಹೀಗಾಗಿ ಅಂಥವರ ಪಿಂಚಣಿಗಳು ಕ್ಯಾನ್ಸಲ್ ಆಗಿದೆ ವೀಕ್ಷಕರೇ. ಆಧಾರ್ ಕಾರ್ಡಲ್ಲಿ ಒಂದು ರೀತಿಯಾಗಿ ಏಜ್ ಇದೆ ಮತ್ತು ವೋಟರ್ ಐ ಡಿ ಕಾರ್ಡಲ್ಲಿ ಒಂದು ರೀತಿಯಾಗಿ ಏಜ್ ಇದೆ ಅಂತ ಗ್ರಾಮ ಆಡಳಿತಾಧಿಕಾರಿಗಳು ಚೆಕ್ ಮಾಡಿದಾಗ ಅಲ್ಲಿ ವಯಸ್ಸಿನ ಅಂತರ ಇರುವ ಕಾರಣಕ್ಕಾಗಿ ಅಂಥವರ ಪಿಂಚಣಿಗಳು ಕೂಡ ರದ್ದಾಗಿದೆ ವೀಕ್ಷಕರೇ. ಮತ್ತು ಯಾರೆಲ್ಲ ಅಂಗವಿಕಲ ಪಿಂಚಣಿನ ಪಡಿತಕ್ಕಂಥವ್ರು ದಾಖಲೆಗಳನ್ನ ಸಬ್ಮಿಟ್ ಮಾಡಿದ್ದಾರೆ ಅಂಥವರಲ್ಲಿ ಬಹಳಷ್ಟು ಜನರದ್ದು ಏನಾಗಿದೆ ಅಂತಂದರೆ ಯು ಡಿ ಐ ಡಿ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿಲ್ಲ. ಯು ಡಿ ಐ ಡಿ ಕಾರ್ಡ್ಗಳನ್ನ ಯಾರೆಲ್ಲ ಪಿಂಚಣಿ ಅಂಗವಿಕಲ ಪಿಂಚಣಿನ ಪಡಿತಕ್ಕಂಥವ್ರು ಯು ಡಿ ಐ ಡಿ ಕಾರ್ಡ್ಗಳನ್ನ ಮಾಡಿಸ್ಕೊಳ್ಳದೇ ಇರುವಂಥವ್ರು ಏನು ಹಳೆಯ ಪಾಸ್ಬುಕ್ ಮೇಲೆ ಪಿಂಚಣಿನ ಪಡಿತಾ ಇದ್ದಾರೆ ಅಂಥವ್ರದ್ದು ಕೂಡ ಪಿಂಚಣಿಗಳನ್ನು ರದ್ದಾಗಿದೆ. ಅಂಥವರು ಯು ಡಿ ಐ ಡಿ ಕಾರ್ಡ್ಗಳಿಗೆ ಅಪ್ಲೈ ಮಾಡಿ ಯು ಡಿ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡಿದ ಮೇಲೆ ಸಂಬಂಧಪಟ್ಟಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ಅಲ್ಲಿ ಅವರ ಒಂದು ಡಾಕ್ಟರು ವೆರಿಫಿಕೇಷನ್ ಮಾಡ್ತಾರೆ. ವೆರಿಫಿಕೇಷನ್ ಮಾಡಿದ ಮೇಲೆ ಯು ಡಿ ಐ ಡಿ ಕಾರ್ಡಲ್ಲಿ ಅವರಿಗೆ ಒಂದು ಪರ್ಸೆಂಟೇಜ್ ಕೊಡುವಂಥದ್ದು, ಎಷ್ಟು ಪರ್ಸೆಂಟೇಜ್ ಅಂಗವೈಕಲ್ಯ ಹೊಂದಿದ್ದಾರೆ ಅಂತ ಆ ಒಂದು ಪರ್ಸೆಂಟೇಜ್ ಆಧಾರ ಮೇಲೆ ಅವರಿಗೆ ಪಿಂಚಣಿ ಹಣ ಬರುವಂಥದ್ದು ವೀಕ್ಷಕರೇ. ಮತ್ತು ಯಾರೆಲ್ಲ ವಿಧವಾ ವೇತನ ಪಿಂಚಣಿನ ಪಡಿತಕ್ಕಂಥವ್ರು ಇದ್ದಾರೆ ಅವರ ಒಂದು ಪತಿಯ ಮರಣ ಪ್ರಮಾಣ ಪತ್ರವು ಕೂಡ ಸಲ್ಲಿಸಬೇಕು ಅಂತ ಇಲಾಖೆ ಕಡೆಯಿಂದನೇ ಮತ್ತು ಮಾಹಿತಿಯನ್ನು ತಿಳಿಸಿರುವಂಥದ್ದು. ಹೀಗಾಗಿ ಇಷ್ಟು ದಾಖಲೆಗಳನ್ನು ನೀವು ಸರಿಯಾಗಿ ಸಲ್ಲಿಸಬೇಕಾಗುತ್ತೆ. ಅಂದರೆ ಯಾವೆಲ್ಲ ದಾಖಲೆಗಳು ಅಂತಂದರೆ ನಿಮ್ಮ ಮೊದಲಿಂದಾಗಿ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕಾಗುತ್ತೆ, ವೋಟರ್ ಐ ಡಿ ಮತ್ತು ರೇಷನ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸು ಮತ್ತು ನಿಮ್ಮ ಒಂದು ಫೋಟೋ, ಆದಾಯ ಪ್ರಮಾಣ ಪತ್ರ. ಮತ್ತು ವೀಕ್ಷಕರೇ ಮುಖ್ಯವಾಗಿ ಏನಂತಂದರೆ ಯಾರೆಲ್ಲ ಪಿಂಚಣಿನ ಪಡಿತಾ ಇದ್ದಾರೆ ಪಿಂಚಣಿನ ಪಡಿತಕ್ಕಂಥವ್ರಿಗೆ ಸರ್ಕಾರದ ಕಡೆಯಿಂದ 32,000ಕ್ಕಿಂತ ಆದಾಯ ಮಿತಿನ ಮೀರಿರಬಾರ್ದು ಅಂತ ಸರ್ಕಾರದ ಕಡೆಯಿಂದನೇ ಆದೇಶನ ಮಾಡಿರುವಂಥದ್ದು. ಹೀಗಾಗಿ ಪಿಂಚಣಿ ಪಡಿತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 32,000ಕ್ಕಿಂತ ವಾರ್ಷಿಕ ಆದಾಯ ಮಿತಿ ಕಡಿಮೆ ಇರಬೇಕು. ಅಂಥವರಿಗೆ ಮಾತ್ರ ಪಿಂಚಣಿನ ಮುಂದುವರಿತದೆ ವೀಕ್ಷಕರೇ. ನಿಮ್ಮ ಒಂದು ಪಿಂಚಣಿ ಅಂದರೆ ನಿಮ್ಮ ಒಂದು ಆದಾಯ ಮಿತಿ ಏನಾದರೂ ಹೆಚ್ಚಿಗೆ ಇತ್ತು ಅಂತಂದರೆ ನಿಮಗೆ ಪಿಂಚಣಿನ ಸ್ಟಾಪ್ ಆಗ್ತದೆ ವೀಕ್ಷಕರೇ. ಈ ಎಲ್ಲ ದಾಖಲೆಗಳನ್ನು ನೀವು ಕರೆಕ್ಟಾಗಿ ಸಬ್ಮಿಟ್ ಮಾಡಿದಿರಿ ಅಂತಂದರೆ ನಿಮಗೆ ಪಿಂಚಣಿ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ, ಬರುತ್ತೆ. ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಈಗಾಗಲೇ ಮಾಡಿಸಿದ್ರಿ ಅಂಥವರು ತಹಸೀಲ್ದಾರ್ ಅವರ ಲಾಗಿನ್ಗೆ ಹೋಗಿರುತ್ತೆ, ಅಲ್ಲಿಂದ ಅವರು ಅಪ್ರೂವಲ್ ಮಾಡಿದ್ರು ಅಂತಂದರೆ ಖಂಡಿತವಾಗಿಯೂ ನಿಮಗೆ ಪಿಂಚಣಿ ಪೆಂಡಿಂಗ್ ಇರ್ತಕ್ಕಂಥ ಪಿಂಚಣಿಯನ್ನು ಕೂಡ ಬರುತ್ತೆ, ಜಮಾ ಆಗುತ್ತೆ ಅಂತ ಇಲಾಖೆ ಕಡೆಯಿಂದ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಮತ್ತು ಯಾರೆಲ್ಲ ಆಗಸ್ಟ್ ತಿಂಗಳ ಪಿಂಚಣಿಗಾಗಿ ವೇಟ್ ಮಾಡ್ತಾಯಿದ್ರಿ ಇನ್ನೂ 5-6 ದಿನಗಳ ಒಳಗಾಗಿ ನಿಮಗೆ ಪಿಂಚಣಿ ಹಣ ಕಂಪ್ಲೀಟಾಗಿ ಜಮಾ ಆಗುತ್ತೆ ಅಂತ ಇಲಾಖೆ ಕಡೆಯಿಂದನೇ ಮಾಹಿತಿಯನ್ನು ತಿಳಿಸಿರುವಂಥದ್ದು. ವೇಟ್ ಮಾಡಿ ವೀಕ್ಷಕರೇ, ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗುತ್ತೆ. ಇನ್ನು ವೀಕ್ಷಕರೇ ನಿಮಗೆ ಯಾವೆಲ್ಲ ಪಿಂಚಣಿನ ಪಡಿತಾ ಇದ್ರಿ ಎಷ್ಟೆಷ್ಟು ಹಣನ ಬರುತ್ತೆ ಅಂತ ತಮಗೆ ತಿಳಿಸೋದಾದರೆ ಅಂಗವಿಕಲ ಪಿಂಚಣಿನ ಪಡಿತಕ್ಕಂಥವರಿಗೆ 75% ಅಥವಾ 75%ಕ್ಕಿಂತ ಹೆಚ್ಚಿಗೆ ಇರುವಂಥ ಅಂಗವಿಕಲ ಪಿಂಚಣಿದಾರರು ಯಾರೆಲ್ಲ ಇದ್ರಿ ನಿಮಗೆ 1,400 ರೂಪಾಯಿ ಮಾಸಿಕವಾಗಿ ಪಿಂಚಣಿಯನ್ನು ಬರುವಂಥದ್ದು. ಇನ್ನು ವೀಕ್ಷಕರೇ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಕ್ಕಂಥ ಫಲಾನುಭವಿಗಳು ಯಾರಿದ್ದಾರೆ ಅಂದರೆ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು, 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಮತ್ತು 65 ವರ್ಷದ ಒಳಗಿರುವಂಥ ಹಿರಿಯ ನಾಗರಿಕರಿಗೆ ಮಾಸಿಕವಾಗಿ 600 ರೂಪಾಯಿ ಪಿಂಚಣಿನ ಬರುವಂಥದ್ದು ವೀಕ್ಷಕರೇ. ಇನ್ನು ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಯಾರೆಲ್ಲ ಪಿಂಚಣಿನ ಪಡಿತಾ ಇದ್ರಿ ಪಿಂಚಣಿನ ಪಡಿತಕ್ಕಂಥ ಫಲಾನುಭವಿಗಳಿಗೆ ಮಾಸಿಕವಾಗಿ 1,200 ರೂಪಾಯಿ ಪಿಂಚಣಿನ ಬರುವಂಥದ್ದು ವೀಕ್ಷಕರೇ. ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ಅಂತಂದರೆ 65 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿದ್ದರೆ ನಿಮಗೆ ಸಂಧ್ಯಾ ಸುರಕ್ಷಾ ಯೋಜನೆ ಅಪ್ಲೈ ಆಗುತ್ತೆ ಮತ್ತು ಆ ಒಂದು ಯೋಜನೆಯಿಂದ 1,200 ರೂಪಾಯಿ ಮಾಸಿಕವಾಗಿ ಪಿಂಚಣಿನ ಬರುವಂಥದ್ದು. ಇನ್ನು ವಿಧವಾ ವೇತನ ಪಿಂಚಣಿದಾರರಿಗೆ 800 ರೂಪಾಯಿ ಮಾಸಿಕ ಪಿಂಚಣಿ ಬರುವಂಥದ್ದು. ಇನ್ನು ಮನಸ್ವಿನಿ ಪಿಂಚಣಿದಾರರಿಗೆ 800 ರೂಪಾಯಿ ಪಿಂಚಣಿನ ಬರುವಂಥದ್ದು. ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಪಿಂಚಣಿ ಹಣನ ನಿಗದಿಪಡಿಸಿರುವಂಥದ್ದು ವೀಕ್ಷಕರೇ. ಯಾವುದೇ ರೀತಿಯಾಗಿ ಯಾರಿಗೂ ಕೂಡ ಪಿಂಚಣಿನ ಹೆಚ್ಚಳ ಮಾಡಿಲ್ಲ ವೀಕ್ಷಕರೇ. ಇದು ಕ್ಲಿಯರ್ ಆಗಿ ತಮಗೆ ಮಾಹಿತಿನ ಅರ್ಥ ಆಗಿದೆ ಅನ್ಕೋತೀನಿ. ಇಷ್ಟು ಪಿಂಚಣಿಗೆ ಸಂಬಂಧಪಟ್ಟಂತೆ ನೀವೇನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದರೆ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಂತಹ ಕಮೆಂಟ್ಗಳನ್ನ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.